ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನಿವತ್ತು ನಿಮಗೆ ಒಂದು ರೆಸಿಪಿ ತೋರಿಸ್ಕೊಡ್ತೀನಿ. ಅದೇನಪ್ಪ ಅಂತಂದರೆ, ಸೊಪ್ಪುನು ಮತ್ತು ಮೊಳಕೆ ಬಂದಿರೋ ಕಾಳು, ಹುರುಳಿ ಕಾಳು ನೆನೆಸ್ಬಿಟ್ಟು ಮೊಳಕೆ ಬಂದಿರೋ ಅಂಥ ಕಾಳು ಎರಡೂ ಸೇರಿಸ್ಬಿಟ್ಟು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನು ಬೇಕಪ್ಪ ಅಂತಂದರೆ ಏನಿಲ್ಲ ನೋಡಿ, ನಾನು ಒಂದು ಕಾಲು ಕಟ್ನಷ್ಟು ದಂಟಿನ ಸೊಪ್ಪುನು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಎರಡು ಮಿಕ್ಸ್ ಮಾಡಿ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಇದು ಬಂದುಬಿಟ್ಟು ನೋಡಿ, ಹುರುಳಿಕಾಳು ಮೊಳಕೆ ಕಟ್ಟಿರೋದು ಹುರುಳಿಕಾಳು ಒಂದು ಮುಕ್ಕಾಲು ಬಟ್ಲು ತೊಗೊಂಡಿದ್ದೀನಿ. ಮತ್ತು ಇದಕ್ಕೇನು ಒಗ್ಗರಣೆಗೆ ಬೇಕಾಗಿರೋದೇನಪ್ಪ ಅಂತಂದರೆ ಅಷ್ಟೇ ನೋಡಿ, ಎಣ್ಣೆ ಮತ್ತು ಸಾಸಿವೆ, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಚಿಕ್ಕದು ಒಂದು 4 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಅರಿಶಿನ ಒಂದು ಚಿಟಿಕೆ ಹಾಕಿದ್ರೆ ಸಾಕು, ಮತ್ತು ಉಪ್ಪು, ಇಲ್ಲಿ ಕೊಬ್ಬರಿ ಒಂದು ಸ್ವಲ್ಪ ಚಿಕ್ಕ ಬಟ್ಲಲ್ಲಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು ಪಲ್ಯಕ್ಕೆ, ಇನ್ನೇನು ಬೇಕಿಲ್ಲ. ಫಸ್ಟು ಈಗ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡ್ಬಿಟ್ಟು ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಳ್ಳೋಣ. ನೋಡಿ, ಏನಕ್ಕಪ್ಪ ಅಂತಂದರೆ ಈ ಹುರುಳಿ ಕಾಳನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಈ ಕಾಳನ್ನು ಇವಾಗ ಬೇಯಕ್ಕೆ ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು, ಬೇಗ ಬೇಯುತ್ತೆ. ಏಕೆ ಅಂತಂದರೆ ಇದು ನೆಂದಿರುತ್ತಲ್ವಾ, ಹಂಗಾಗಿ ಸ್ವಲ್ಪ ಬೇಗ ಬೇಯುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ ಕಾಳಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಇನ್ನೊಂದು ಕಡೆ ಇನ್ನೊಂದು ಒಲೆ ಹಚ್ಕೊಂಡ್ಬಿಟ್ಟು ಒಂದು ಚಿಕ್ಕದೊಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಇಟ್ಕೊಂಡ್ಬಿಟ್ಟು ಒಂದು ಕಡೆ ಅದು ಕಾಳು ಬೇಯ್ತಾ ಇರುತ್ತೆ, ಇನ್ನೊಂದು ಕಡೆ ನಾವು ಈ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ನೋಡಿ, ಎಣ್ಣೆ ಹಾಕ್ತೀನಿ. ನೋಡಿಕೊಂಡು ಸೊಪ್ಪಿಷ್ಟೇ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಕಾಯಲಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಸ್ವಲ್ಪ ನೋಡಿ, ಇಲ್ಲಿ ಸಾಸಿವೆ ತೊಗೊಂಡಿದ್ದೀನಿ, ಸಾಸಿವೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಒಂದು ಚಿಟಿಕೆ ಹಿಂಗೆ ಹಾಕ್ಕೊತೀನಿ, ಚೆನ್ನಾಗಿರುತ್ತೆ ಹಿಂಗೆ ಹಾಕ್ಕೊಂಡ್ರೆ. ನೋಡಿ, ಸಾಸಿವೆ ಇವಾಗ ಆಗ್ತಾ ಇದೆ. ಸಾಸಿವೆ ಆದಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಹಸಿ ವಾಸನೆ ಎಲ್ಲ ಹಾಗೇ ಇರುತ್ತೆ. ಹಸಿ ಮೆಣಸಿನ್ಕಾಯಿ ಅಲ್ವಾ, ಅದಕ್ಕೆ ಒಂಥರ ಹಸಿ ವಾಸನೆ ಇರುತ್ತೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಎಣ್ಣೆ ಒಳಗೆ ಬಾಡಿಸ್ಕೊಳ್ಳೋಣ. ಇದು ಈ ಸೊಪ್ಪುನು ಕಾಳು ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕೆಂದರೆ ಬರೀ ಸೊಪ್ಪೊಂದೇ ಚೆನ್ನಾಗಿರಲ್ಲ, ಬರೀ ಕಾಳೊಂದೇ ಚೆನ್ನಾಗಿರಲ್ಲ. ಎರಡೂ ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಪಲ್ಯ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕ್ತೀನಿ. ಈಗ ಈರುಳ್ಳಿನ 1-2 ನಿಮಿಷ ನೋಡಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ಸೊಪ್ಪು ಸೇರಿಸ್ಕೊಂಡ್ಮೇಲೆ ಈಗ ಸೊಪ್ಪು ಹಾಕ್ಕೊತೀನಿ. ನೋಡಿ, ಈ ಸೊಪ್ಪು ಏನು ಗೊತ್ತಾ, ನೀವು ಯಾವುದೇ ಸೊಪ್ಪು ಪ್ರತಿದಿನ ಆಗಲಿ ಇಲ್ಲ ಪ್ರತಿದಿನ ತಿನ್ನಕ್ಕೆ ಆಗಲಿಲ್ಲ ಅಂದರೂ ಕೂಡ ನೀವು ವಾರದಲ್ಲಿ 1-2 ದಿನನಾದರೂ ನೀವು ಸೊಪ್ಪು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವ ಸೊಪ್ಪಾದರೂ ಆಗಲಿ ವಾರದಲ್ಲಿ 1-2 ದಿನ ಮಾಡ್ಕೊಂಡು ತಿಂದರೆ ಎಷ್ಟು ಆರೋಗ್ಯ. ಸೊಪ್ಪಲ್ಲಿ ತುಂಬ ನಮಗೆ ಬೇಕಾಗಿರುವಂಥ ಪ್ರೋಟೀನ್ಸು ಎಲ್ಲನೂ ಸಿಗುತ್ತೆ ನಮಗೆ. ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ. ಇದಕ್ಕೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಉಪ್ಪು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಒಳಗೆ ಬಾಡಿಸ್ಕೋಬೇಕು ಸೊಪ್ಪು. ಇವಾಗ ನೋಡಿ ಫ್ರೆಂಡ್ಸ್, ಸೊಪ್ಪು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ನೀರನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈ ಸೊಪ್ಪನ್ನ ಸ್ವಲ್ಪ ಇದು ನೀರಲ್ಲಿ ಬೆಂದ ಮೇಲೆ ನೋಡಿ, ಒಂದು ಕಡೆ ಅದು
ಕಾಳನ್ನು ಹಾಕಿದೀವಲ್ಲ ಅದು ಬೇಯ್ತಾ ಇದೆ. ಈ ಕಡೆ ಸೊಪ್ಪು ಕೂಡ ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಸೊಪ್ಪು ಬೆಂದಿದೆ, ಮತ್ತೆ ನೋಡಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಮೊಳಕೆ ಕಟ್ಟಿರೋ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ಈ ಸೊಪ್ಪಿನ ಜೊತೆ ಸೇರಿಸ್ಕೊಳ್ಳೋಣ. ಸೊಪ್ಪಿನ ಜೊತೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡನ್ನು. ಇದು ತುಂಬಾ ಸುಲಭ ಫ್ರೆಂಡ್ಸ್. ನೀವು ಬೇಕಾದ್ರೆ ದಿನಾ ಮಾಡ್ಕೊಂಡು, ನೀವು ಒಂದ್ಸರಿ ಮಾಡ್ಕೊಂಡು ತಿಂದು ಇದ್ರದ್ದು ರುಚಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ದಿನಾಗ್ಲೂ ಊಟದ ಜೊತೆ, ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ರಾತ್ರಿ ಆಗಲಿ, ಯಾವ್ದನ್ನ ಒನ್ ಟೈಮು, 3 ಟೈಮಲ್ಲಿ 1 ಟೈಮ್ ಆದರೂ ನೀವು ಈ ಥರ ಊಟದ ಜೊತೆ ಮಾಡ್ಕೊಂಡು ತಿಂದರೆ, ನಮಗೆ ತರಕಾರಿ, ಒಳ್ಳೆ ತರಕಾರಿ, ದಿನಾಗ್ಲೂ ತರಕಾರಿ ತಿನ್ನಲಿಲ್ಲ ಅಂದ್ರೂ ಈ ಥರ 2 ದಿನಕ್ಕೆ ಒಂದ್ಸರಿ ನಾವು ಸೊಪ್ಪು ಕಾಳು ಈ ಥರ ಬೇಯಿಸ್ಕೊಂಡು ತಿಂದರೆ ನಮಗೆ ಎಷ್ಟೋ ಶಕ್ತಿ ನಮಗೆ ಸಿಗುತ್ತೆ. ಎಷ್ಟು ಶಕ್ತಿ ಯಾಕೆ ಅಂತಂದರೆ, ಹುರುಳಿಕಾಳು ಅಷ್ಟೇ, ಅದರಲ್ಲೂ ಅಷ್ಟೇ ಹುರುಳಿಕಾಳು ತುಂಬ ಶಕ್ತಿ, ಸೊಪ್ಪು ಅಷ್ಟೇ. ಎರಡೂ ಕೂಡ ಒಳ್ಳೆ ನಮಗೆ ಶಕ್ತಿ ನೀಡೋ ಅಂತ ಒಂದು ತರಕಾರಿ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇಷ್ಟೇ ಕಾಯೆಲ್ಲ ಹಾಕ್ಕೊಂಡಿದ್ದೀನಿ. ಬೆಂದಿರೋ ಕಾಳು, ಸೊಪ್ಪು, ಕಾಯಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಒಳಗೆ ನೋಡಿ ಚೆನ್ನಾಗಿ, ಇದು ಸ್ವಲ್ಪ ನೀರು ಕೂಡ ಇಲ್ಲ, ಚೆನ್ನಾಗಿ ನೀರು ಕೂಡ ಎಲ್ಲ ಡ್ರೈ ಆಗಿದೆ. ಇಷ್ಟು ಮಾಡ್ಕೊಂಡ್ಬಿಟ್ರೆ ನೋಡಿ ಎಷ್ಟು ನಮಗೆ ಊಟಕ್ಕೆ ಸುಲಭವಾಗಿ ಮಾಡೋ ಅಂತ ಒಂದು ಪಲ್ಯ. ಇದು ಬೇಗ ಆಗುತ್ತೆ ಮತ್ತು ರುಚಿಯಾಗೂ ಇರುತ್ತೆ. ನಮಗೆ ಇದರಲ್ಲಿ ಸೊಪ್ಪಲ್ಲಿ, ಕಾಳಲ್ಲಿ ಒಳ್ಳೆ ಪ್ರೋಟೀನ್ಸು ಸಿಗುತ್ತೆ. ಇದು ಎಲ್ಲ ವಯಸ್ಸಿನವ್ರು ಕೂಡ ತಿನ್ಬೋದು. ಮಕ್ಳಿಗೆ ಕೊಟ್ಬಿಟ್ರಂತೂ ಮಕ್ಕಳಿಗೆ ತುಂಬ ಶಕ್ತಿ ಬರುತ್ತೆ. ಮತ್ತು ಈ ತುಂಬ ವೀಕ್ ಇರ್ತಾರಲ್ವಾ, ಅವರು ಕೂಡ ಅಷ್ಟೇ, ಏನಿಲ್ಲ ಅಂದರೂ ವಾರದಲ್ಲಿ 2 ದಿನ ಮಾಡ್ಕೊಂಡು ತಿಂದರೆ ಸಾಕು, ನಮ್ಗೆ ಎಷ್ಟೋ ಶಕ್ತಿ ಸಿಗುತ್ತೆ ಇದರಿಂದ. ನೋಡಿ, ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.